ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಆಕ್ಚುಲಿ ನಾವು ಕಾಂತಾರ ಚಾಪ್ಟರ್ 1 ಮೂವಿ ನೋಡಕ್ ಹೋಗ್ತಾ ಇದ್ದೀವಿ. ಇವಾಗ ನೈಟು 7 o'clock ಶೋ. ಇಲ್ಲಿಂದ ಆಲ್ರೆಡಿ ಹೊರಟಿದ್ದೀವಿ. ಈಗ ಆಲ್ಮೋಸ್ಟ್ 6:30 ಆಗೋಗಿದೆ. ಸೊ ಬೇಗ ಹೋಗಿ ರೀಚ್ ಆಗ್ಬೇಕು. ಈ ಟ್ರಾಫಿಕ್ ಅಲ್ಲಿ ಹೊರಡ್ತಾ ಇದ್ದೀವಿ. ಅಂಡ್ ನಾನಿದ್ದೀನಿ ಅಂಡ್ ನಮ್ಮ ಕ್ಯಾಮ್ರಾಮ್ಯಾನ್ ಅತುಲ್ ಇದ್ದಾನೆ. ಅದ್ರ ಜೊತೆಗೆ ಹಿಂದೆ ವೈಫು ಮತ್ತೆ ತಂಗಿ ಮತ್ತೆ ಅದುಲ್ ಅವ್ರ ವೈಫು ವಿದ್ಯಾ. ಸೊ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತೀನಿ ಇವಾಗ. ಓಕೆ, ಇನ್ನೇನ್ ಮಾಲ್ ರೀಚ್ ಆದ್ವಿ. ಹೋಗಿ ಇವಾಗ ಗಾಡಿ ಒಳಗಡೆ ಪಾರ್ಕಿಂಗ್ ಅಲ್ಲಿ ಹಾಕ್ಬಿಟ್ಟು ಎಂಟ್ರಿ ಗೇಟ್ ಟೂ ವೀಲರ್, 4 wheeler ಇದೇನು ಹೌದಾ? ಎಸ್, ಎಲ್ಲಾ ಕಡೆನೂ ಫಾಸ್ಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಇವಾಗ. ಪಾರ್ಕಿಂಗ್ ಇಲ್ಲಿ ಬೇಸ್ಮೆಂಟ್ ಅಲ್ಲಿ ಎಲ್ಲಿ ಪಾರ್ಕ್ ಮಾಡೋದು? ಇಲ್ಲೆಲ್ಲ ಹಾಕ್ಬಿಟ್ಟು ಹೋಗೋಣ. ನಾವು ಅಣ್ಣ ಕರೀತಾವನಲ್ಲಿ. ಓ ಎಲ್ಲಿ ಅವನ್ನೆಲ್ಲ ಕರೀತಿದ್ದಾನೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಗುರು? ಇಲ್ಲೇನಾ? ಓಕೆ, ಇವಾಗ ರೀಚ್ ಆಗಿ ಕಾರೆಲ್ಲ ಪಾರ್ಕ್ ಮಾಡ್ಬಿಟ್ಟು ಸೊ ಮೇಲೆ ಹೋಗ್ಬೇಕು 4th floorಗೆ. ಸೊ ಬನ್ನಿ, ಲೆಟ್ಸ್ ಗೋ. ಬನ್ನಿ ಹೋಗೋಣ. ಆ್ಯಕ್ಚುಲಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ, ಟೈಮ್ ಬೇರೆ ಆಗೋಗಿದೆ ಇವಾಗ. ಸೊ ರೀಚ್ ಆದ್ವಿ ಇಲ್ಲಿಗೆ. ಇವಾಗ ಗೋಪಾಲನ್ ಸಿನಿಮಾಸ್ ನೋಡ್ತಾ ಇರ್ಬೋದು. ಬನ್ನಿ ಹೋಗೋಣ. ಯಾರು ಅವ್ರು? ಹೋಗ್ಲಿ ಬಾ, ನಾವು ಹೋಗೋಣ. ನಾವು ಹೋಗ್ತಾ ಇರೋದು ಇದಕ್ಕೆ, ಈ ಸಿನಿಮಾಗೆ, ಕಾಂತಾರ ಚಾಪ್ಟರ್ 1 ಅಧ್ಯಾಯ 1. ನೋಡಿ, ಕಾಂತಾರದ್ದು ಇದಿಟ್ಟಿದ್ದಾರೆ ಪೋಸ್ಟರ್. ಅದ್ರ ಜೊತೆಗೆಲ್ಲ ಫೋಟೋ ತಗೋತಾವ್ರೆ. ಸೊ ಇಲ್ಲಿ ನೋಡಿ, ಸ್ಕ್ರೀನ್ 2 ಅಂಡ್ ಸ್ಕ್ರೀನ್ 3. ಸೊ ನಾವು ಹೋಗ್ಬೇಕಾಗಿರೋದು ಸ್ಕ್ರೀನ್ 2ಗೆ. ಮೋಸ್ಟ್ಲಿ ಇದಿನ್ನು ಲಾಸ್ಟ್ ಶೋ ಇನ್ನು ಮುಗ್ದಿಲ್ಲ ಅನ್ಸುತ್ತೆ, ಕ್ಲೈಮ್ಯಾಕ್ಸ್ ನಡೀತಾ ಇರಬೇಕು. ಅದಕ್ಕೂ ಮುಂಚೆ ನಾವು ಹೋಗಿ ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಕೊಂಬೋಣ. ಇವ್ರು ನೋಡಿ ಫೋಟೋ ತಗೊಳಕ್ ಹೋಗ್ತಾ ಇದ್ದಾರೆ. ಮೌನಾ ಓ ಫೋಟೋಗ್ರಾಫರು. ಆಕ್ಚುಲಿ ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಇವರಿಬ್ಬರಿಗೆ ಕನ್ನಡ ಬರಲ್ಲ. ಬಟ್ ನಾನು ಕನ್ನಡ ಮೂವಿ ಕರ್ಕೊಂಬಂದಿದ್ದೀನಿ ಇವ್ರನ್ನ. ಓಕೆ, ಕನ್ನಡ ಮೂವಿ ನೋಡಿ ಹೆಂಗಿದೆ ಅಂತ ರಿವ್ಯೂ ಕೊಡ್ಬೇಕು ಕೇಟೋ. ಇನ್ನೇ ರಿವ್ಯೂ ತರ ನಂಗೆ ಕೇಟೋ, ಹೆಂಗೇನೆ ನಮ್ದು ಸಿನಿಮಾ ಕನ್ನಡ. ಯಾ ಯಾರು ತಗೊಳಂಗಿರೋ ತಗೊಳ್ಳಿ ಇವಾಗ್ಲಿ. ಈಗ ಆರ್ಡರ್ ಮಾಡಿದ್ರೆ ಅವ್ರು ಆಮೇಲೆ ತಂದ್ಕೊಡ್ತಾರೆ ಇಂಟರ್ವ್ಯೂಲ್ ಅಲ್ಲಿ. കാണാപ്പോ ഇപ്പൊ എടുക്കുമോ എന്തെങ്കിലും ഓർഡർ എടുത്ത് കൊടുത്തേക്ക്. പിന്നെ മതിയോ? ഇന്റർവ്യൂ വന്നിട്ട് എടുക്കാം. ആക്ച്വലി ഇന്റർവ്യൂവിൽ എന്തോ പറഞ്ഞായിരുന്നല്ലോ പോവാൻ പാടില്ല എന്ന് ഓർത്ത്. ലാസ്റ്റാ? ಸರಿ ಬನ್ನಿ, ಹಂಗೆ ರೋಡ್ ಹೋಗೋಣ. ಸೀಟಲ್ಲಿ ಕುತ್ಕೋಣ. ಹೋಗಿ ಕಮ್, ಲೆಟ್ಸ್ ಗೋ. ಸ್ಕ್ರೀನ್ 2 ಓಪನ್ ಮಾಡಿದ್ದಾರೆ. ಲಾಸ್ಟ್ ಶೋ ಮುಗ್ದಿದೆ. ಸೊ ನಾವು ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಹೌಸ್ಫುಲ್ ಇದೆ. ಬನ್ನಿ ನಮ್ಮ ಸೈಡಲ್ಲಿ ಕುತ್ಕೊಳ್ಳೋಣ. ಈ ನಂಬರು ಇಲ್ಲ ಇದೆಯಲ್ಲ, ನೀವೆಲ್ಲ ಹೋಗ್ತಿದ್ದೀರಾ? ಸೀಟ್ ಇದೇನೆ. ಬನ್ನಿ, ಸೀಟಲ್ಲಿ ಆಸೀನರಾಗೋಣ. ಎಲ್ಲಿ? ಈ ಕಡೆ ಇದ್ಯಾವ ಸೀಟು? 6 ಒಂದು. ಎಲ್ಲರೂ ಆಸೀನರಾಗಿದ್ದೀವಿ.
ಆ್ಯಡ್ ತೋರಿಸ್ತಾ ಇದ್ದಾರೆ. ಇನ್ನು ಎಷ್ಟೊತ್ತು ಗೊತ್ತಿಲ್ಲ, ಆ್ಯಡ್ ಒಂದು 15 ನಿಮಿಷ ಆ್ಯಡೇ ಇರುತ್ತೆ. ಅದಾದ್ಮೇಲೆ ಮೂವಿ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಇಂಟರ್ವಲ್ ಅಲ್ಲಿ ಸಿಗ್ತೀನಿ. ಮೊದಲೆಲ್ಲ ಹಲ್ಲಲ್ಲಿ ಇಂಟರ್ವಲ್ ಅಲ್ಲಿ ಮುಗಿಸ್ಕೊಂಡು ಇವಾಗ ತಿನ್ಕೊಂಬರೋಣ ಗೈಸ್. ಏನ್ ಹೋಗ್ತೀರಾ? ಓ ನೇಲ್ ಹಿಡ್ಕೊಂಡ್ ಬಾ. ಹಾ, ಇವಾಗ ಬ್ರೇಕ್. ಇಂಟರ್ವಲ್ ಅಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಬಂದಿದೀವಿ. ತಿನ್ಕೊಂಡು ಹೋಗೋಣ ಅಂತಲ್ಲ, ತಗೊಂಡು ಹೋಗೋಣ ಅಂತ. ಹೋಗು. ಹೊಟ್ಟೆಸ್ತಿ? ಯಾರು ಹೊಟ್ಟೆಸ್ತಿರೋದು? ಮೌನ ಹೊಟ್ಟೆಸ್ತಿದ್ಯಾ? ಹೋಗಿ ತಗೋ ಏನಾದ್ರು. ಏನ್ ಬೇಕು? ಏನ್ ಬೇಕು? ಏನಾದ್ರು ಒಂದು ಪಾಪ್ಕಾರ್ನ್ ತಗೋ. ಇವ್ರಿಗೇನ್ ಬೇಕು? ಮೌನವಿ ತಗೋ. ಏನು ಮಾವನು ಹೆಂಗೇನಂడి? ಫಸ್ಟ್ ಹಾಫ್ ಹೆಂಗೇನಂడి? ಸೂಪರ್ ಅಲ್ಲೇ. ಫಸ್ಟ್ ಹಾಫ್ ಸೂಪರ್ ಅಲ್ಲೇ. ಅವ್ರಿಗೆ ಮಲಯಾಳಂ ಕನ್ನಡ ಬರಲ್ಲ, ಮಲಯಾಳಂ. ಸೊ ಮಲಯಾಳಂ ಆಕ್ಚುಲಿ ಬೆಂಗಳೂರಲ್ಲಿ ಜಾಸ್ತಿ ಕಡೆ ಎಲ್ಲೂ ಇಲ್ಲ. ಅದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಕನ್ನಡಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಸೊ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಅರ್ಥ ಮಾಡ್ತೀನಿ. ಪಾಪ್ಕಾರ್ನು, ಫ್ರೆಂಚ್ ಫ್ರೈಸ್, ಪೆಪ್ಸಿ ಆರ್ಡರ್ ಮಾಡಿದೀವಿ. ನಾಚೋಸ್ ಆದ್ರೆ ಆರ್ಡರ್ ಮಾಡಿದೀನಿ ಅಂತ ಮಾಡು. ಹಾ ಮಾಡಿದೀನಿ, ಚೆನ್ನಾಗಿದೆ ಚೆನ್ನಾಗಿದೆ. ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಹೇಳಿದ್ದೀನಲ್ಲ, ಪ್ಯಾಕ್ ಮಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ರೆಡಿ ಆಯ್ತಾ? ಹಾ, ಇಲ್ಲಿ ಫ್ರೆಂಚ್ ಫ್ರೈಸು, 2 ಪಾಪ್ಕಾರ್ನು ಆ್ಯಂಡ್ 2 ಪೆಪ್ಸಿ, 1 ನಾಚೋ. ನಂದೇ ಗೊತ್ತಾ? ಪೆಪ್ಸಿ ಕೊಡ್ತಾರೆ. ಪೆಪ್ಸಿ ಚೀಸ್ ಪಾಪ್ಕಾರ್ನ್. ಚೀಸ್ ಪಾಪ್ಕಾರ್ನ್ ಇವರೆಲ್ಲ ಹೋದ್ರು ಇಬ್ರು? ಈ ಪೆಪ್ಸಿ ಪೆಪ್ಸಿ. ಓಕೆ, ಲೆಟ್ಸ್ ಗೋ. ಸ್ಟ್ರಾ ಬೇಡ, ಹಂಗೆ ಕುಡಿಯೋಣ. ಸ್ಟ್ರಾ ಬೇಕಾ? ಅಲ್ಲೇ ಇದೆ, ತಗೋ ಎತ್ಕೋ. ಇಟ್ಕೋ, ಗಟ್ಟಿಗೆ ಇಟ್ಕೋ, ಬೀಳಿಸ್ಬೇಡ. ಬಾ, ಇವಾಗ ಅವರು ಅಲ್ಲಿ ನಿಂತ್ಕೊಳ್ಳೋಣ. ಬಾ, ಅವ್ರು ಬರ್ಲಿ. ನನ್ಗೋಬೇಕು ರೆಸ್ಟ್ ರೂಮ್ಗೆ. ಮೌನಾ, ಇಲ್ಲಿ ಬಾ, ಅಲ್ಲಿ ಇಟ್ಕೋಬೇಕು. ಇಲ್ಲಿ ಇಟ್ಟಿರೋಣ ಇವಾಗ. ಅಲ್ಲಿಟ್ಟು. ಯಾರು ಅಲ್ಲಿ ಹೇಳ್ ಬಂದ್ರೆ ತಗೋತಾರ. ಬಾ, ಸ್ಟಾರ್ಟ್ ಆಯ್ತು, ಹೋಗೋಣಮ್ಮ. ಫಸ್ಟ್ ಹಾಫ್ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಆಸಮ್. ಆಕ್ಚುಲಿ ಅಸಲಿ ಆಟ ಇವಾಗ ಶುರು ಆಗೋದು. ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಎಲ್ಲಿ ಅವನು? ಅವರ ಪ್ರಯೋಗದಿಂದ ಪ್ರಕೃತಿಯ ಮೇಲಾದ ಪರಿಣಾಮ ನನಗೆ ಕಾಣಿಸ್ಲಿಕ್ಕೆ ಶುರುವಾಯಿತು. ಅವನಿನ್ನೂ ತಗೊಳ್ಳೋದ್ರಲ್ಲೇ ಇದ್ದಾನೆ ಸ್ನ್ಯಾಕ್ಸ್. ಓಕೆ ಓಕೆ ಸ್ನೇಹಿತರೆ, ನಾನು ಇವಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಆದ್ಮೇಲೆ ಲಾಸ್ಟ್ ಸಿಗ್ತೀನಿ, ಆಯ್ತಾ? ಏನಿಲ್ಲ, ಇದು കഴിഞ്ഞിട്ടോ? ಫುಲ್ ಖಾಲಿ ಖಾಲಿ. ಹಾ, ದೊಡ್ಡದು. ಹೆಂಗಿತ್ತು? ಹೆಂಗನ್ನಿಸ್ತು? ಓ, ನೋ ಕಮೆಂಟ್ಸ್. ಅರ್ಥ ಆಯ್ತಾ ಕನ್ನಡ? ಮತ್ತೆ ಮನ್ಸಿಲಾಯೋ? ಹಾ, ಇದು ಸಬ್ ಟೈಟಲ್. ನಿಂಗೆ ಮನ್ಸಿಲಾಯೋ? ಸೊ ಅವ್ರಿಗೂ ಇಷ್ಟ ಆಗಿದೆ. ಓಕೆ ಸ್ನೇಹಿತರೆ, ಇವಾಗ ಸಿನಿಮಾ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ರಿವ್ಯೂ ಬಗ್ಗೆ ನಾನೇನು ಹೇಳಲ್ಲ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಬಂದು ನೋಡಿ, ನೋಡಕ್ ಮಾತ್ರ ಮಿಸ್ ಮಾಡಬೇಡಿ. ಯಾಕೆಂದ್ರೆ ಒಳ್ಳೆ ಮೂವಿ ಇದು. ಕನ್ನಡದಲ್ಲಿ ಈ ತರ ಒಂದು ಸಿನಿಮಾ ಬರ್ತಾ ಇರೋದು ತುಂಬಾನೇ ಒಳ್ಳೇದು, ತುಂಬಾ ಚೆನ್ನಾಗಿದೆ ಮೂವಿ. ಸೊ ಮಿಸ್ ಮಾಡದೆ ಬಂದು ನೋಡಿ, ಪಕ್ಕ ನೋಡಬೇಕು, ಮಿಸ್ ಮಾಡಲೇಬೇಡಿ. ಸೊ
ಇನ್ನೇನು ಹೇಳಿ ಅದ್ರ ಬಗ್ಗೆ, ಯಾಕಂದ್ರೆ ಎಲ್ಲ ನಾನೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ನೀವು ಬಂದು ನೋಡಿದ್ರೇ ಅದ್ರ ಒಂದು ಎಕ್ಸ್ಪೀರಿಯನ್ಸ್ ಆಗೋದು. ಮಿಸ್ ಮಾಡದೆ ಬನ್ನಿ ಮೂವಿಗೆ, ಆದಷ್ಟು ಬೇಗ ಬನ್ನಿ. ಯಾಕಂದ್ರೆ ಲೇಟ್ ಮಾಡಿದಷ್ಟು ಕೆಲವೊಂದು ಸೀನ್ಗಳೆಲ್ಲ ಕಟ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ. ಇಲ್ಲಲ್ವಾ ನಿಲ್ಸಿದ್ದೆಲ್ಲೋ? ನನ್ನ ಗಾಡಿ ಇಲ್ಲಿದೆ. ಸೂಪರ್, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮೂವಿ ನೋಡಿದ್ದು. ರಿಷಬ್ ಶೆಟ್ಟಿ ಅವರ ಒಂದು ಅಭಿನಯ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಏನ್ ಆಕ್ಟಿಂಗ್ ಮಾಡಿದ್ದಾರೆ. ಈ ತರ ಕನ್ನಡದಲ್ಲಿ ಸಿನಿಮಾಗಳು ಬರಬೇಕು, ಕನ್ನಡ ಇಂಡಸ್ಟ್ರಿ ಟಾಪ್ ಅಲ್ಲಿ ಹೋಗ್ಬೇಕು. ಏನಂತೀರಾ? ಸೀರಿಯಸ್, ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಆಯ್ತಾ, ಹೊರಡೋಣ. ಸೊ ಫೋಟೋ ತೆಗೋಬೇಕಾ? ಇದ್ರಲ್ಲಿ ಕೂತ್ಕೊಂಡ ಒಳ್ ನೋಡಿ, ಈ ಬಾನೆಟ್ ಮೇಲೆ ಕೂತ್ಕೊಂಡು ಫೋಟೋ ತಗೋಬೇಕಂತೆ. ನೀನಾ? ಬೇಡಪ್ಪ ಬೇಡ. ನೀ ನಿಂದೆ ಕರೆಕ್ಟ್ ಆയിട്ടുള്ള റിവ്യൂ പറ. എങ്ങനെയുണ്ട് മൂവി? എങ്ങനെയുണ്ട്? കൊള്ളോ? നിനക്ക് ഇഷ്ടപ്പെട്ടോ? ಚೆನ್ನಾಗಿದ್ಯಾ? ரொம்ப ಅಲ್ಲ, ತುಂಬಾ ಚೆನ್ನಾಗಿದೆ. ரொம்ப ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀ ಬರ, ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಎಸ್. ಬಟ್ ಅರ್ಥ ಆಗಿಲ್ಲ ಅಂದ್ರು ഇന്റർവ്യൂല് ಅವ್ನು ಹೇಳ್ತಿದ್ದ ಏನಂತಂದ್ರೆ, ಇದು ಏನದು ഇന്റർവ്യൂല് നീ എന്തോ പറഞ്ഞല്ലേ, ಮೇಕಿಂಗ್ ಅಡಿಪೊಳಿನಲ್ಲೇ ಮೂವಿ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದ ಅವನು. ಆಕ್ಟಿಂಗ್, ಅದೇ ಅದನ್ನ ಬಗ್ಗೆ ಹೇಳ್ತಿದ್ದೆ ನಾನು ಇವಾಗ. ಆಕ್ಟಿಂಗ್ ಬಗ್ಗೆ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್. ಜಯರಾಮ್, ಓ ಕೇರಳ ಮಲಯಾಳಿ ಆಕ್ಟರ್. ಓಕೆ ಸ್ನೇಹಿತರೆ, ಇವಾಗ ನಾವು ಹೊರಟ್ವಿ ಮನೆ ಕಡೆಗೆ. ಸೊ ಮೂವಿ ಎಲ್ಲ ನೋಡ್ಕೊಂಡು, ಸೊ ಅದ್ರ ಹೇಗಿದೆ ಅಂತ ಕೂಡ ಹೇಳ್ದೆ ನಿಮ್ಗೆ. ಮತ್ತೆ ಹೇಳ್ತಾ ಇದ್ದೀನಿ, ಬಂದು ಮೂವಿ ನೋಡಿ. ಯಾಕೆಂದ್ರೆ ಬಂದು ನೀವು ಥಿಯೇಟರ್ ನೋಡಿದಾಗ್ಲೇ ಆ ಒಂದು ಎಫೆಕ್ಟ್ ಆಗಿರ್ಬೋದು, ಆ ಒಂದು ಮಜಾ ಆಗಿರ್ಬೋದು ನಿಮಗೆ ಸಿಗುತ್ತೆ. ಸೊ ಹಾಗಾದ್ರೆ ನಾನು ಇವಾಗ ಹೊರಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.